ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲೇಡ್ಸ್. ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಸಂಬಂಧಪಟ್ಟ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಈ ವಿಡಿಯೋ ಸೀರೆ ಉಟ್ಕೊಳ್ಳೋಕ್ಕೆ ಯಾರಿಗೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಬಿಗಿನರ್ಸ್ ಇರ್ತಾರೆ ನೋಡಿ, ಅವರಿಗೆ ತುಂಬ ಡೌಟ್ಸ್ ಇರುತ್ತೆ. ಸೀರೆ ಪಿನ್ ಹೇಗೆ ಮಾಡ್ಕೊಳ್ಬೇಕು, ಆಮೇಲೆ ಸೆರಗಿದ್ದು ಲೆಂತ್ ಎಷ್ಟು ಬಿಟ್ಕೊಳ್ಬೇಕು, ಯಾವ ಸೈಡು ಟಕ್ ಮಾಡ್ಕೊಳ್ಬೇಕು, ನೆರಿಗೆ ಹೆಂಗೆ ಮಾಡ್ಕೊಳ್ಬೇಕು, ತುಂಬ ಡೌಟ್ಸ್ ಇರುತ್ತೆ ಪಾಪ ಬಿಗಿನರ್ಸಿಗೆ. ನನಗೂ ಮುಂಚೆ ಸೀರೆ ಉಟ್ಕೊಳೋದು ಸ್ವಲ್ಪ ಕಷ್ಟನೇ ಇತ್ತು, ಈಗೆಲ್ಲ ಸ್ವಲ್ಪ ರೂಢಿಯಾಗಿದೆ. ಹಾಗಾಗಿ ಅಂಥವ್ರಿಗಂತೂ ಈ ವಿಡಿಯೋ ಖಂಡಿತವಾಗಿ ನೋಡಿ, ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ನೀವು ನನ್ನ ವಿಡಿಯೋನ ನೀವೇ ಮುಂಚಿತವಾಗಿ ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಫಸ್ಟ್ ಒಂದು ಟಿಪ್ ನೋಡೋಣ. ಸೀರೆ ಉಟ್ಕೊಳೋರು ಎಲ್ಲರಿಗೂ ನಾವು ಸೇಫ್ಟಿ ಪಿನ್ ಎಲ್ಲರೂ ನಾವು ಯೂಸ್ ಮಾಡ್ತೀವಲ್ವ, ಈ ಥರದ್ದು ನಿಮ್ಗೆ ಗೊತ್ತೇ ಇರುತ್ತೆ. ಇದೇನು ಆಗುತ್ತೆ, ಕೆಲವೊಂದು ಸಲ ನೋಡಿ ನಾವು ಸೇಫ್ಟಿ ಪಿನ್ ಯೂಸ್ ಮಾಡಿರ್ತೀವಿ. ಆಗ ಸೀರೆ ಒಳಗೆ ಈ ಥರ ನೋಡಿ, ನಿಮ್ಮ ತೋರಿಸೋದಕ್ಕೆ ಇಲ್ಲಿ ಜಸ್ಟ್ ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಈ ಥರ ಇದೇನು ಇದು ಲಾಸ್ಟಲ್ಲಿ ಹೋಲ್ ಇದೆಯಲ್ಲ, ಇದ್ರ ಒಳಗಿಂದ ಈ ಕಡೆ ಪಾಸ್ ಆಗಿಬಿಟ್ಟಿರುತ್ತೆ ಸೀರೆ. ನಾವು ತೆಗಿಯೋಕ್ಕೆ ಹೋದರೆ ಬರೋದೇ ಇಲ್ಲ. ಹಾಗಾಗಿ ತುಂಬ ನಾವು ಜೋರಾಗಿ ಈ ಥರ ಹೇಳಿದ್ರೆ ಸೀರೆ ಹರಿಯೋ ಚಾನ್ಸ ಇರುತ್ತೆ, ಇಲ್ಲಾಂದರೆ ತುಂಬ ದೊಡ್ಡದಾಗಿ ಹೋಲ್ಸ್ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಈ ಥರ ನಿಮ್ಮ ಹತ್ರ ಏನದಕ್ಕೂ ಡಿಸೈನ್ಸು ಅದು ಇದು ಮಾಡೋದಕ್ಕೆ ನೀವು ಬ್ಲೌಸ್ಗೆ ಅಂತ ಅದು ತರಿಸಿರ್ತೀರಲ್ವ, ಈ ಥರ ಗುಂಡುಗಳು, ಇದನ್ನು ನೋಡಿ ಈ ಥರ ಪಿನ್ ಇದಕ್ಕೆ ಈ ಥರ ಹಾಕ್ಬಿಟ್ಟು ನೀವು ಗಮ್ಮಿಂದಾಗಲಿ ಅಥವಾ ನೇಲ್ ಪಾಲಿಶಿಂದಾಗಲಿ ಇದನ್ನು ಟೈಟಾಗಿ ಕೂಡೋ ಥರ ಮಾಡ್ಕೊಂಬಿಡ್ಬೇಕು. ಅದಂದರೆ ಅಳಗಾಡೋದಿಲ್ಲ. ಆಗೇನಾಗುತ್ತೆ ಗೊತ್ತಾ, ತೋರಿಸ್ತೀನಿ ನಿಮಗೆ. ಇದು ಈ ಥರ ಹೋದರೆ ಇಲ್ಲಿಗೆ ಎಂಡ್ ಆಗುತ್ತೆ, ಈ ಕಡೆ ಹೋಗೋ ಚಾನ್ಸೇ ಇರಲ್ಲ. ತೋರಿಸ್ತೀನಿ. ಗ್ಲೂ ಹಾಕ್ಬಿಟ್ಟು ಈ ಥರ ನೋಡಿ, ಈ ಥರ ಹಾಕ್ಬಿಟ್ಟು ನೀವು ಸ್ವಲ್ಪ ಡ್ರೈ ಆಗಿಬಿಡಿ, ಅದೇನು ಕಾಣಿಸಲ್ಲ ಗ್ಲೂ ಏನು ನಿಮಗೆ, ಸ್ವಲ್ಪ ಡ್ರೈ ಆಗಿ. ಅಥವಾ ಗ್ಲೂ ಇಲ್ಲಾಂತಂದರೆ ಈ ಥರ ನೇಲ್ ಪಾಲಿಶು ಸಹ ಹಾಕ್ಕೊಳ್ಬೋದು. ಈ ಥರ ನೇಲ್ ಪಾಲಿಶು ಸಹ ಹಾಕ್ಬಿಟ್ರೆ ನೋಡಿ ಅದು ಡ್ರೈ ಆಗಿಬಿಡುತ್ತೆ. ನಿಮಗೇನು ಅದು ಮಣಿ ಏನಿದೆಯಲ್ವ ಅಳಗಾಡೋದೇ ಇಲ್ಲ. ಆಗೇನಾಗುತ್ತೆ, ಈ ಕಡೆ ಬರೋ ಚಾನ್ಸೇ ಇರಲ್ಲ ಸೀರೆ, ನಿಮಗೆ ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ ಇದು, ಯಾಕಂದರೆ ಇದು ತಡೆಯುತ್ತೆ. ಈ ಥರ ನೋಡಿ ನೀವು ಮಾಡಿ ಇಟ್ಕೊಂಡ್ರೆ ನೀವು ತುಂಬ ದಿನ ಬಳಸ್ಬೋದು, ಏನೂ ಆಗೋದೇ ಇಲ್ಲ. ನೋಡಿ, 2 ಬೇಕಾದರೆ 2 ಹಾಕ್ಕೊಳ್ಳಿ, 1 ಬೇಕಂದರೆ 1 ಈ ಥರ ಹಾಕ್ಕೊಳ್ಳಿ. ಅಥವಾ ನೀವು ಅರ್ಜೆಂಟಾಗಿ ಎಲ್ಲೋ ಟ್ರಿಪ್ ಹೋಗಿರ್ತೀರ, ಅಥವಾ ಇದು ಮಾಡಿಟ್ಟಿರ್ತೀರ ಆದರೆ ತೊಗೊಂಡೋಗೋದು ಮರ್ತೋಗಿರ್ತೀರ. ಆಗೇನು ಮಾಡೋದು, ಸೇಫ್ಟಿ ಪಿನ್ ಅಂತೂ ಹೇಗೂ ಇಟ್ಕೊಂಡಿರ್ತೀರಲ್ವ, ಹಾಗೆ ಇನ್ನೂ ಸಿಂಪಲ್ಲು. ಹಾಗೆ ನೀವು ಸ್ಟಿಕ್ಕರ್ ಸಹ ಇಟ್ಕೊಂಡು ಹೋಗಿರ್ತೀರ ಯೂಸ್ ಮಾಡೋದಕ್ಕೆ ಅಂತ. ಆಗಿಂದ ಅಲ್ಲೇ ನೀವು ಒಂದು ಸ್ಟಿಕ್ಕರ್ ತೊಗೊಳ್ಳಿ. ಸ್ಟಿಕ್ಕರ್ ತೊಗೊಂಡು ಈ ಥರ ಪಿನ್ನಿಗೆ ನೋಡಿ ಈ ಥರ ಹಾಕ್ಕೊಂಬಿಟ್ರೂ ಆಗೋಯ್ತು. ಯಾಕಂದರೆ ಅದು ಮಾಡಿಟ್ಟಿರ್ತೀರ, ನೀವು ಮರ್ತೋಗಿರ್ತೀರ, ಏನೋ ಗಡಿಬಿಡಿಯಲ್ಲಿ ಇಟ್ಕೊಂಡಿರಲ್ಲ. ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಎಷ್ಟು ಗಡಿಬಿಡಿ ಇರುತ್ತೆ ಗೊತ್ತಲ್ವ. ಅವಾಗ ಏನು ಮಾಡೋದು, ಈ ಥರ ಸ್ಟಿಕ್ಕರ್ಸ್ ಅಂತೂ ಹೇಗೋ ತೊಗೊಂಡೋಗಿರ್ತೀರ, ಅದನ್ನು ಈ ಥರ ಹಾಕಿಬಿಟ್ಟು ನೋಡಿ ಈ ಥರ ನಾವು ಮಾಡಿಕೊಂಡ್ರೆ ನೋಡಿ ಇದು ಸಹ ಅಷ್ಟೇ, ಇಲ್ಲಿಗೆ ಎಂಡ್ ಆಗುತ್ತೆ, ಈ ಸೈಡು ಬರೋದೇ ಇಲ್ಲ. ಈ ಟಿಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಸೀರೆಗೆ ಪ್ಲೇಟ್ಸು ಅಂದರೆ ಪಲ್ಲು ಪ್ಲೇಟ್ಸ್ ಹಾಕ್ಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲೂ ಕುಚ್ಚಿರೋಂಥ ಸೀರೆಗಳಿಗಂತೂ, ಈ ರೇಷ್ಮೆ ಸೀರೆಗಂತೂ ಸ್ವಲ್ಪ ಹೆವಿನೇ ಕುಚ್ಚು ಹಾಕ್ಸಿರ್ತೀವಿ. ಆ ಕುಚ್ಚು ಇರೋಂಥ ಸೀರೆಗಳಿಗೆ ನಾವು ಪಲ್ಲುದ್ದು ಪ್ಲೇಟ್ ಮಾಡೋಕ್ಕೆ ಹೋದರೆ ತುಂಬಾ ಟ್ರಿಕ್ಕಿ ಕೆಲಸ, ಟೈಮು ತುಂಬ ತಗೊಳುತ್ತೆ. ನನಗಂತೂ ಮುಂಚೆ ಬರ್ತಾನೇ ಇರಲಿಲ್ಲ. ಪ್ಲೇಟ್ಸ್ ಮಾಡಿರ್ತೀವಿ, ಆ ಕುಚ್ಚು ಅಡ್ಡಡ್ಡ ಬರೋದ್ರಿಂದ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಆಗ್ತಾನೇ ಇರ್ತಾಯಿತ್ತು. ಈ ಥರ ಅನುಭವ ಅಂತೂ ನಿಮಗೆ ಆಗೇ ಆಗಿರುತ್ತೆ. ಅದನ್ನು ನಾವು ಯಾವ ರೀತಿ ಪ್ಲೇಟ್ಸ್ ಮಾಡ್ಕೊಳ್ಬೇಕು ಅಂತ ನಾವು ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಕುಚ್ಚಿರೋ ಸೀರೆಗೆ ಏನು ಮಾಡಬೇಕು, ಒಂದು 2ರಿಂದ 3 ಇಂಚು ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ಆಗ ನಿಮಗೆ ಅಡ್ಡಡ್ಡ ಈ ಕುಚ್ಚು ಎಲ್ಲ ನಿಮಗೆ ಬರಲ್ಲ. ಆಗ ನೀವು ಈ ಥರ ಮಾಡ್ತಾ ಹೋಗಿ ನೆರಿಗೆನ ಈ ಥರ ನೀಟಾಗಿ ಫಸ್ಟ್ ಎಲ್ಲನೂ ಜೋಡಿಸ್ಕೊಂಬಿಡಿ. ನೋಡಿ, ಕುಚ್ಚೇನು ಅಡ್ಡ ಆಗಲ್ಲ ನಿಮಗೆ. ನೋಡಿ ಈ ಥರ ಜಾಡಿಸ್ಬಿಟ್ಟು ಅದು ಫೋಲ್ಡ್ ಆಗೇ ಇರಲಿ.
ನೋಡಿ ಈ ಥರ ಎಲ್ಲ ಫಸ್ಟು ಸರಿ ಮಾಡ್ಕೊಂಬಿಡಿ. ನೋಡಿ ಇದೇನಿದೆಯಲ್ಲ ಈ ಥರ ಹಿಂಗೆ ಬಿಟ್ಬಿಡಿ. ನೋಡಿ ಆಗ ನೀಟಾಗಿ ನೋಡಿ ಪಲ್ಲು ಎಷ್ಟು ಪ್ಲೇಟ್ಸ್ ನೀಟಾಗಿ ಬಂದಿದೆ ಅಂತ ಏನೂ ವ್ಯತ್ಯಾಸ ಆಗಿಲ್ಲ. ಎಷ್ಟು ಬೇಗ ಮಾಡ್ಕೊಂಬಿಡ್ಬೋದು. ನೋಡ್ತಿದ್ದೀರಲ್ಲ. ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾದಾಗ ಹಿಂದ್ಗಡೆ ಡೋರಿ ಇಡಿಸ್ತೀವಿ, ಕೆಲವೊಂದು ಅದಕ್ಕೆಲ್ಲ ಡಿಸೈನ್ಸ್ ಎಲ್ಲ ಮಾಡಿರ್ತೀವಿ. ಅದನ್ನು ಕಟ್ಕೊಳ್ಬೇಕು ಅಂತಂದರೆ ಬೇರೆಯವ್ರ ಹೆಲ್ಪ್ ತೊಗೊಳ್ಬೇಕಾಗುತ್ತೆ. ನಾವು ಫಂಕ್ಷನ್ಗೆ ಎಲ್ಲೋ ರೆಡಿ ಆಗಬೇಕಾಗುತ್ತೆ, ಬೇಗ ಬೇಗ ಹೋಗಬೇಕಾಗಿರುತ್ತೆ. ಹಾಗೇನು ಮಾಡ್ಬೇಕು, ಕಟ್ಟಬೇಕಂದ್ರೆ ನಮ್ಮ ಕೈ ಹಿಂದೆ ಹೋಗೋದೇ ಇಲ್ಲ ಅಷ್ಟು. ನೀವು ನೋಡ್ತಿರ್ಬೋದು ಈ ಥರ ಡೋರಿ ಇರುತ್ತಲ್ವ, ಕಟ್ಕೊಳೋದು ನೋಡಿ ಎಷ್ಟು ಕಷ್ಟ ಅಲ್ವಾ. ಅದನ್ನು ಯಾವ ರೀತಿ ನಾವು ಮುಂಚೆನೇ ಟೈಟು ಲೂಸು ಬೇಕಾದರೆ ಎರಡೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಯಾವ ಥರ ರೆಡಿ ಮಾಡಿ ಇಟ್ಕೊಳ್ಬೇಕಂತ ತೋರಿಸ್ತೀನಿ. ಈ ಥರ ಡೋರಿ ಇರುತ್ತಲ್ವ, ಇದನ್ನು ಫಸ್ಟು ನೋಡಿ ಈ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ಮಾಡಿ ಫಸ್ಟು ಇಲ್ಲೊಂದು ಗಂಟು, ಇದೊಂದು ಗಂಟು ನೋಡಿ ಈ ಥರ ಹಾಕಿಟ್ಟು ಇದನ್ನು ಈ ಗಂಟು ಒಳಗೆ ಆಪೋಸಿಟ್ಟು ಇದು ತಗೊಂಡು ಇದರಲ್ಲಿ ನೋಡ್ತಿರ್ಬೋದು. ನೋಡಿ ಈ ಥರ ಹೇಳಿದಾಗ ನಾವು ನೋಡಿ ಲೂಸ್ ಬೇಕಾದರೆ ಮಾಡ್ಕೊಳ್ಬೋದು, ಟೈಟ್ ಬೇಕಾದರೆ ಮಾಡ್ಕೊಳ್ಬೋದು. ನೋಡಿ ಈ ಥರ ಲೂಸು ಮತ್ತು ಟೈಟು ಈ ಥರ ಮಾಡಿಟ್ಕೊಂಡು ನೀವು ಹಾಕ್ಕೊಂಡು ಕಟ್ಕೊಂಬಿಡಿ. ಈ ಥರ ರೆಡಿ ಇಟ್ಕೊಂಡಾಗ ಏನಾಗುತ್ತೆ, ನೀವು ಫಂಕ್ಷನ್ಗೆ ಯಾವಾಗ ಹೋಗಬೇಕಾದಾಗ ಈಸಿ ಆಗುತ್ತೆ. ಯಾರು ಹೆಲ್ಪು ಇಲ್ದಾಗೆ ನೀವು ಡೋರಿನ ನಿಮ್ಮ ಬ್ಲೌಸದ್ದು ನೀವು ಡೋರಿನ ನೀವೇ ಕಟ್ಕೊಳ್ಬೋದು. ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಸಾಮಾನ್ಯವಾಗಿ ಬ್ಲೌಸ್ಗಳು ಎಲ್ಲ ನಾವು ಉಟ್ಕೊಂಡಾಗ ಈ ಕೊಂಕುಳದ ಹತ್ರ ತುಂಬ ಸ್ವೆಟ್ ಆಗ್ತಾ ಇರುತ್ತೆ. ಆ ಥರ ಆದಾಗ ಏನಾಗುತ್ತೆ, ಅದರಲ್ಲೂ ಸ್ಪೆಷಲಿ ಈ ರೇಷ್ಮೆ ಬ್ಲೌಸ್ಗಳಂತೂ ನಾವು ವಾಶ್ ಮಾಡೋಕ್ಕೆ ಆಗೋದೇ ಇಲ್ಲ. ಆಗ ಈ ಸ್ವೆಟ್ ಪ್ಯಾಡ್ಗಳಂತ ಸಿಗುತ್ತೆ, ನಿಮಗೆ ಗೊತ್ತೇ ಇರುತ್ತೆ. ಆನ್ಲೈನಲ್ಲೂ ಸಿಗುತ್ತೆ, ನಿಮಗೆ ಬೇಕಂದರೆ ಮಾರ್ಕೆಟಲ್ಲಿ ಕೂಡ ಶಾಪಲ್ಲಿ ಸಿಗುತ್ತೆ. ಆ ಥರ ಸ್ವೆಟ್ ಪ್ಯಾಡ್ ತೊಗೊಳ್ಳಿ. ಅದರಲ್ಲಿ 2 ಥರ ಬರುತ್ತೆ. ಈ ಥರ ನೋಡಿ ನಾನು ಆಲ್ರೆಡಿ ಇದಕ್ಕೆ ಅಂಟಿಸಿದ್ದೀನಿ. ಅದು ಯಾವ ಥರ ಯೂಸ್ ಆ್ಯಂಡ್ ಥ್ರೋ ಬರುತ್ತೆ, ಅಂದರೆ ಒಂದು ಸಲ ಬಳಸಿದ ಮೇಲೆ ಈ ಥರ ಜಸ್ಟ್ ಇಲ್ಲಿ ನೋಡಿ ಈ ಥರ ಹಿಂದ್ಗಡೆ ಒಂದು ಸ್ಟಿಕ್ಕರ್ ಥರ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಇಲ್ಲಿ ಈ ಭಾಗದಲ್ಲಿ ನೀವು 2 ಸೈಡು ಈ ಥರ ಹಚ್ಬಿಟ್ರೆ ಆಗ ಏನಾಗುತ್ತೆ, ಅದು ಸ್ವೆಟ್ಟು ನಿಮಗೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬ್ಲೌಸಿಗೇನೂ ಹಾಳಾಗಲ್ಲ. ನಾವು ಹಾಗೆ ಡೈರೆಕ್ಟಾಗಿ ಬ್ಲೌಸ್ ಯೂಸ್ ಮಾಡಿದರೆ ಅದು ಈ ಸಮ್ಮರಲ್ಲಂತೂ ತುಂಬ ಸ್ವೆಟ್ ಆಗುತ್ತೆ. ಆ ಭಾಗ ಎಲ್ಲ ಕಪ್ಪಾಗಿ ನೋಡೋಕೆ ಒಂಥರ ಕೆಟ್ಟದಾಗ ಅನಿಸುತ್ತೆ. ಆಮೇಲೆ ರೇಷ್ಮೆ ಬ್ಲೌಸ್ಗಳು ನಿಮಗೆ ಗೊತ್ತೇ ಇರುತ್ತೆ, ಪದೇ ಪದೇ ವಾಶ್ ಮಾಡೋಕ್ಕಾಗಲ್ಲ. ಈ ಡೈಲಿ ವೇರ್ ಬ್ಲೌಸ್ಗಳು ಈ ಥರ ನಾನು ಹಾಕ್ಕೊಂಡಿದ್ದೀನಲ್ವ, ಈ ಥರದ್ದಾದರೆ ನಾವು ವಾಶ್ ಮಾಡ್ಕೊಂಡ್ಬಿಡ್ತೀವಿ, ಅದೇನೂ ತೊಂದರೆ ಇಲ್ಲ. ಬಟ್ ರೇಷ್ಮೆ ಬ್ಲೌಸ್ಗಳಿಗೆಲ್ಲ ನಾವು ವಾಶ್ ಮಾಡೋಕ್ಕಾಗಲ್ವಲ್ಲ. ಇದು ನೋಡಿ ಯೂಸ್ ಆ್ಯಂಡ್ ಥ್ರೋ ಸ್ವೆಟ್ ಪ್ಯಾಡ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈ ಥರ ಆದರೂ ತೊಗೊಳ್ಳಿ. ಇದು ಒನ್ ಟೈಮ್ಗೆ ಬರುತ್ತೆ ಅಷ್ಟೇ, ಒಂದು ಸಲ ಹಾಕ್ಕೊಂಡು ರಿಮೂವ್ ಮಾಡ್ಕೊಂಡು ಬಿಡ್ಬೇಕು ಅಷ್ಟೇ. ಇನ್ನೂ ಒಂದು ಬರುತ್ತೆ, ತೋರಿಸಿದ್ದೀರಿ ನಿಮಗೆ. ಈ ಥರ ಬರುತ್ತೆ ನೋಡಿ. ಇವು ಏನಾಗುತ್ತೆ, ಇವು ಆದರೆ ನಾವು ವಾಶ್ ಮಾಡಿ ಮತ್ತೆ ಬೇರೆ ಬ್ಲೌಸ್ಗೆ ಯೂಸ್ ಮಾಡ್ಕೊಳ್ಬೋದು. ಒಂದು ಸಲ ಹಾಕ್ಕೊಂಡು ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡಿಕೊಂಡು ಆಮೇಲೆ ನೋಡಿ ಬರೀ ಬ್ಲೌಸ್ಗಷ್ಟೇ ಯೂಸ್ ಮಾಡಬೇಕಂತ ಏನೂ ಇಲ್ಲ, ನೀವು ಡ್ರೆಸ್ಸಿಗೆ ಸಹ ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಆ ಭಾಗದಲ್ಲಿ ಸ್ವೆಟ್ಟಾಗಿ ಒಂಥರ ಗಲೀಜು ಅನಿಸುತ್ತೆ. ಇದು ನೋಡಿ ಒಳಗಡೆ ಸ್ಪಾಂಜ್ ಇರೋದ್ರಿಂದ ಅದು ನಿಮಗೆ ಸ್ವೆಟ್ಟಾಗಿದ್ದು ಅದು ಎಲ್ಲನೂ ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಅಂದರೆ ಕೆಳಗಡೆ ಇರೋ ಕ್ಲಾತ್ಗೇನು ಆಗೋದೇ ಇಲ್ಲ, ನೀವು ವಾಶ್ ಮಾಡಿ ಎತ್ತಿಟ್ಕೊಳ್ಬೋದು. ಈ ಟಿಪ್ ಅಂತೂ ನಿಮಗೆ ತುಂಬಾ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಯಾವ ಸೈಡಿಂದ ಟಕ್ ಮಾಡ್ಕೊಳ್ಬೇಕು ಅಂತಂದರೆ, ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಏನು ಸಾರಿದಿರುತ್ತಲ್ವ, ಅದು ಕರೆಕ್ಟಾಗಿ ಎಲ್ಲಿ ಟಕ್ ಮಾಡ್ಕೊಳ್ಬೇಕಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಕೆಲವರಿಗೆಲ್ಲ ಗೊತ್ತಿರುತ್ತೆ ಸೀರೆ ಪರ್ಫೆಕ್ಟಾಗಿ ಉಟ್ಕೊಳ್ಳೋರಿಗೆ, ಬಟ್ ಬಿಗಿನರ್ಸ್ಗೆ ಗೊತ್ತಾಗಲ್ಲ ಕರೆಕ್ಟಾಗಿ ಎಲ್ಲಿ ಟಕ್ ಮಾಡ್ಕೊಳ್ಬೇಕಂತ. ಅದನ್ನು ನಾನು ಒಂದು ಸಲ ತೋರಿಸ್ತೀನಿ ನೋಡಿ. ಕೆಲವೊಬ್ಬರು ಡೈಲಿ ಉಟ್ಕೊಳ್ಳೋರಾದ್ರೂ ಕೆಲವೊಂದು ಸಲ ಗೊತ್ತಾಗಲ್ಲ, ತುಂಬ ಸ್ವಲ್ಪ ಈ ಥರ ನೋಡಿ ಸ್ಟಾರ್ಟಿಂಗ್ ಪಾಯಿಂಟು ನಮ್ಮ ಸೀರೆದೇನಿರುತ್ತಲ್ವ, ಫಾಲ್ ಯಾವಾಗಲೂ ಕೆಳಗಡೆ ಇರುತ್ತೆ, ಗೊತ್ತಾಗುತ್ತಲ್ವ, ಫಾಲ್ ಕೆಳಗಡೆ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಏನಿರುತ್ತಲ್ವ, ಇದು ನಾವು ಕರೆಕ್ಟಾಗಿ ಎಲ್ಲಿ ಟಕ್ ಮಾಡ್ಕೊಳ್ಬೇಕು ನೋಡಿ. ಹಾಗಂತ ತುಂಬ ಈ ಥರ ಹಿಂದೆನೂ ಟಕ್ ಮಾಡ್ಕೊಳ್ಬಾರ್ದು. ಹಾಗಂತ ನಾವು ಇಲ್ಲಿ ನಾವೇನು ಸೀರೆ ಪ್ಲೇಟ್ಸ್ದೇನೋ ಒಳಗಡೆ ಹಿಂಗೆ ಟಕ್ ಅಲ್ಲಿ ಸಹ ಮಾಡ್ಕೊಳ್ಬಾರ್ದು. ಯಾವಾಗಲೂ ನೆನಪಿಟ್ಕೊಳ್ಬೇಕು, ನಮ್ಮ ಶೋಲ್ಡರ್ ಏನಿರುತ್ತಲ್ವ ಅದ್ರ ಸ್ಟ್ರೇಟಾಗಿ ನಾವು ಈ ತುದಿನ ಟಕ್ ಮಾಡ್ಕೊಳ್ಬೇಕು. ಈ ಥರ ನೋಡ್ತಾಯಿದ್ದೀರಲ್ಲ, ಇಲ್ಲಿಂದ ಇಲ್ಲಿಗೆ ಈ ಥರ ಟಕ್ ಮಾಡಿಕೊಂಡ್ರೆ ಆಗ ನಿಮಗೆ ಸೀರೆ ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಆಗುತ್ತೆ. ಆಮೇಲೆ ಕಾಲಿಗೂ
ಸಿಕ್ಕಾಕೊಳ್ಳಲ್ಲ. ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾವಾಗಲೂ ಶೋಲ್ಡರ್ಲಿಂದ ಸ್ಟ್ರೇಟಾಗಿ ನೀವು ಟಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ಯಾರಿ ನೀಟಾಗಿ ಬರುತ್ತೆ. ಈ ಟಿಪ್ಪು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೆಲವೊಂದು ಸಲ ಮರ್ತೋಗಿಬಿಡ್ತೀವಿ. ಕೆಲವೊಂದು ಟೈಲರು ಅವರೇ ನೆನ್ಪು ಮಾಡಿಕೊಂಡು ಮಾಡಿ ನಮಗೆಲ್ಲ ಕೊಡ್ತಾರೆ. ಬಟ್ ಕೆಲವೊಬ್ಬ ಟೈಲರ್ಗಳು ಮರ್ತೋಗ್ತಾರೆ. ಅದೇನಂತ ತೋರಿಸ್ತೀನಿ. ಬಟ್ ನೀವು ಅದನ್ನು ಮಾಡಿಸ್ಬೇಕು. ನೀವು ಕೊಟ್ಟಾಗ ಮುಂಚೆನೇ ಹೇಳಬೇಕದು. ನನಗೂ ಕೆಲವೊಂದಿಷ್ಟು ಬ್ಲೌಸ್ ಹಾಗೇ ಇದೆ, ನೀವು ನೋಡ್ತಿರ್ಬೋದು. ಒಳಗಡೆ ಈ ಥರ ಎಡ್ಜಲ್ಲಿ ಫುಲ್ ಇರಿ, ಸ್ಲೀವ್ಸ್ಲಿಂದ ತೋರಿಸ್ತೀನಿ ನಿಮಗೆ. ಈ ಥರ ಎಡ್ಜಸ್ ಏನಿರುತ್ತಲ್ಲ, ಕೆಲವೊಂದು ಟೈಲರ್ ಹಾಗೆ ಬಿಟ್ಬಿಡ್ತಾರೆ. ಮೆತ್ತಂದು ಈ ಥರ ಸ್ವಲ್ಪ ಮೆತ್ತನ ಕ್ಲಾತ್ ಆದರೆ ಏನು ಓಕೆ, ನಿಮಗೆ ಇಲ್ಲೆಲ್ಲ ಏನು ಒಳಗಡೆ ಏನು ಚುಚ್ಚೋ ಥರ ಆಗಲ್ಲ. ಬಟ್ ಸ್ವಲ್ಪ ಕೆಲವೊಂದು ಬ್ಲೌಸ್ ಹಾರ್ಡ್ ಇರುತ್ತೆ, ಆ ಥರ ಕೆಲವೊಂದು ವರ್ಕ್ ಇರೋದು ಇಲ್ಲೆಲ್ಲ ಒಳಗಡೆ ಬಂದಿರುತ್ತೆ. ಆ ಥರ ಬಂದಾಗ ಸ್ವಲ್ಪ ಚುಚ್ಕೊಳ್ಳುತ್ತೆ. ಹಾಗೇನು ಮಾಡಬೇಕು, ನೀವು ಟೈಲರಿಗೆ ಒಂದು ಸಲ ನೆನ್ಪು ಮಾಡಬೇಕು. ಅಟ್ಲೀಸ್ಟ್ ಜಿಗ್ಜಾಗಾದರೂ ಮಾಡಿ, ಇಲ್ಲ ಅಂತಂದರೆ ಇದನ್ನೇ ಈ ಥರ ಫೋಲ್ಡ್ ಮಾಡಿ ಇನ್ನೊಂದು ಲಾಸ್ಟಲ್ಲಿ ಒಂದು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಡಿ ಅಂತ ಹೇಳಬೇಕು. ಅಥವಾ ಈ ಥರ ಹಳೇದೇನಾದರೂ ಇದ್ದರೆ ಇನ್ ಕೇಸು ನೀವೇ ಏನು ಮಾಡಬೇಕು ಅಂತಂದರೆ ಈ ಥರ ಫೋಲ್ಡ್ ಮಾಡಿಕೊಂಡು ಕೈಯಿಂದ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಆಗ ನಿಮಗೆ ಚುಚ್ಚೋದಿಲ್ಲ, ಏನಿಲ್ಲ. ಕೆಲವೊಂದು ಅದೇ ಹೇಳಿದ್ನಲ್ವ, ಕೆಲವೊಂದು ಟೈಲರ್ಗಳು ಪಾಪ ಜಿಗ್ಜಾಗೆಲ್ಲ ಮಾಡಿ ನೀಟಾಗಿ ಮಾಡಿ ಕೊಡ್ತಾರೆ. ನೋಡ್ತಿರ್ಬೋದು. ಈ ಥರ ಜಿಗ್ಜಾಗ್ ಮಾಡಿಬಿಟ್ರೆ ಆಗ ನಮಗೇನು ಈ ಕ್ಲಾತ್ ಆಚೆನೂ ಬರೋದೇ ಇಲ್ಲ, ಚುಚ್ಚೋ ಥರನೂ ಆಗೋದಿಲ್ಲ, ನೀಟಾಗಿಯೂ ಕಾಣಿಸುತ್ತೆ ನಿಮಗೆ. ಇಲ್ಲಾಂದರೆ ಈ ಥರ ದಾರ ಬಂದು ನೋಡೋದಕ್ಕೂ ಚೆನ್ನಾಗಿರಲ್ಲ. ಇದು ಹಾಗೆ ಬರ್ತಾ ಇರುತ್ತೆ ಈಗ ಬಿಟ್ಟರೆ, ಅದೊಂದು ಪ್ರಾಬ್ಲಮ್ಮು. ರೇಷ್ಮೆ ಬ್ಲೌಸಿಗಂತೂ ಹಾಗೆ ಬರ್ತಾನೆ ಇರುತ್ತೆ. ಇನ್ನು ಈ ಥರದ್ದು ಸ್ವಲ್ಪ ಮೆತ್ತಂದಕ್ಕಾದರೆ ದಾರ ಏನೋ ಆಚೆ ಅಷ್ಟೊಂದು ಬರಲ್ಲ. ಹಾಗಾಗಿ ನೀವು ಸ್ಟಿಚ್ ಮಾಡುವಾಗೆ ಒಂದು ಸಲ ನೀವು ನೆನ್ಪು ಮಾಡಿಬಿಡಿ ನಿಮ್ಮ ಟೇಲರ್ಗೆ, ಅಥವಾ ಈ ಥರ ಮಾಡಿಕೊಡೋಕ್ಕೆ ಜಿಗ್ಜಾಗ್ ಮಾಡಿಕೊಡಿ ಅಂತ. ಇನ್ ಕೇಸು ಹಳೆ ಬ್ಲೌಸು ಈ ಥರನೇ ಇತ್ತು ಅಂತಂದರೆ ನಾನು ಆಗಲೇ ತೋರಿಸ್ದಂಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಆವಾಗ ನಿಮಗೆ ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟ್ ಟಿಪ್ ನೋಡೋಣ. ಸೀರೆ ಲೆಂತ್, ನಾವು ಯಾವ ಥರ ಲೆಂತು ಉಟ್ಕೊಳ್ಬೇಕು ಅನ್ನೋದು. ಏಕೆಂದರೆ ಕೆಲವೊಬ್ಬರು ಏನಾಗುತ್ತೆ, ಉಟ್ಕೊಂಡು ಆದಮೇಲೆ ಹೀಲ್ಸ್ ಹಾಕ್ಕೊಳ್ತಾರೆ. ಅವಾಗೇನಾಗುತ್ತೆ, ಅದು ತುಂಬ ಮೇಲಕ್ಕಾಗುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಸ್ಟಾರ್ಟಿಂಗೆ ನೀವು ಹೀಲ್ಸ್ ಎಷ್ಟು ಹಾಕ್ಕೊಳ್ತೀರಾ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಇನ್ ಕೇಸ್ ಹೀಲ್ಸ್ ಹಾಕ್ಕೊಳ್ದೇ ಇರೋರು ಸಹ ನಾವು ಯಾವಾಗಲೂ ನೋಡಿ ಫ್ಲೋರ್ ಟಚ್ ಆಗೋ ಥರ ನಾವು ಸೀರೆ ಉಟ್ಕೊಳ್ಬೇಕು ಯಾವಾಗಲೂ. ಇಲ್ಲಿ ನೋಡಿ, ಇಷ್ಟು ಕಾಣಿಸ್ತಾ ಇದೆ ಅಲ್ವಾ ಕೆಳಗಡೆ, ಇಷ್ಟು ಉಟ್ಕೊಳ್ಬೇಕು. ಇನ್ ಕೇಸ್ ನಾನು ಹೇಳಿದ್ನಲ್ವ, ಹೀಲ್ ಏನಾದರೂ ಹಾಕ್ಕೊಳ್ತಾ ಇರೋರಾದರೆ ನಿಮ್ಮ ಹೀಲ್ಸ್ ಎಷ್ಟು ಹೈಟ್ ಇರುತ್ತೆ ಅಂತ ನಿಮ್ಗೆ ಅಂದಾಜು ಗೊತ್ತಿರುತ್ತಲ್ವ, ಅಷ್ಟು ಕಾಲು ಈ ಥರ ನೋಡಿ, ಈ ಥರ ಹಿಂಡಿ ಹಿಂಗೆ ಎತ್ಬಿಟ್ಟು ನೀವು ಲೆಂತ್ ನೋಡ್ಕೊಳ್ಳಿ. ಈ ಥರ ಹಿಂಡಿ ಎರಡು ಎತ್ಬಿಟ್ಟು ಲೆಂತ್ ನೋಡಿ ಆಮೇಲೆ ನೀವು ಉಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಮಮತಾ ಹೇಳಿದಾಳೆ ಹೈಟ್ ಹೀಲ್ ಎತ್ಬಿಟ್ಟು ಉಟ್ಕೋಬೇಕಂತ. ಸ್ಯಾರಿ ಎಲ್ಲ ಹಾಗೆ ಎತ್ಕೊಂಡು ಉಟ್ಕೋಬೇಡಿ, ಕಾಲು ನೋವು ಬರುತ್ತೆ. ಅಷ್ಟೇ, ಜಸ್ಟ್ ನೀವು ಅಳತೆ ನೋಡ್ಕೊಳೋದಕ್ಕೆ. ಯಾಕಂದರೆ ಆಮೇಲೆ ತುಂಬ ಮೇಲಕ್ಕಾಗಿ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ ಸೀರೆ, ಚೆನ್ನಾಗಿ ಕಾಣಿಸಲ್ಲ. ಮೇಲಕ್ಕೂ ಇರಬಾರ್ದು, ಕೆಳಗಡೆನೂ ಇರಬಾರ್ದು. ಚಪ್ಪಲ್ ಹಾಕ್ಕೊಳ್ಳೋರು ಫ್ಲೋರ್ಗೆ ತಾಗೋ ಥರ ಉಟ್ಕೊಂಬಿಡಿ, ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಹೀಲ್ಸ್ ಹಾಕ್ಕೊಳೋರು ನಿಮ್ಮ ಹೀಲ್ಸ್ ಎಷ್ಟು ಹೈಟ್ ಇದೆ ಅಷ್ಟು ಹಿಂಡಿ ಸ್ವಲ್ಪ ಎತ್ಬಿಟ್ಟು ಫಸ್ಟು ಅದರದ್ದು ಮೆಜರ್ ತೊಗೊಂಡು ಉಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ಈ ಟಿಪ್ಪು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನಾನು ಕೊಟ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾಲೋ ಮಾಡಿ ಸೀರೆನ ನೀವು ನೀಟಾಗಿ ಪರ್ಫೆಕ್ಟಾಗಿ ಹೇಗೆ ಉಟ್ಕೊಳ್ಬೇಕು, ಅದರಲ್ಲೂ ಬಿಗಿನರ್ಸ್ಗಂತೂ ತುಂಬ ಕನ್ಫ್ಯೂಸ್ ಇರುತ್ತೆ, ತುಂಬ ಡೌಟ್ಸ್ ಇರುತ್ತೆ. ಈ ವಿಡಿಯೋನ ಫುಲ್ಲಾಗಿ ನೋಡಿ, ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದೇ ಥರ ಸೀರೆಗೆ ಸಂಬಂಧಪಟ್ಟಂಗೆ ಹೌ ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಸ್ಯಾರಿ ಅಂತಂದ್ಬಿಟ್ಟು ಒಂದು ವಿಡಿಯೋನು ಮಾಡಿದ್ದೀನಿ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಅದರಲ್ಲೂ ಸುಮಾರು ಟಿಪ್ಸು ನಿಮಗೆ ಸಿಗುತ್ತೆ. ಆಮೇಲೆ ಇನ್ನೊಂದು ಸೀರೆಯಲ್ಲಿ ಹೇಗೆ ನಾವು ತೆಳ್ಳಗೆ ಕಾಣಿಸ್ಬೇಕು ಅಂತ ಅದೊಂದು ವಿಡಿಯೋ ಮಾಡಿದ್ದೀನಿ, ಅದು ಸಹ ಚೆನ್ನಾಗಿದೆ. ಅದರದ್ದು ಲಿಂಕು ನಿಮಗೆ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಹೀಗೆ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.